ನಾವು ಏನು ಕಂಪ್ಲೇಂಟ್ ಕೊಟ್ಟವರು ದೂರುದಾರರು ಆ ಕೇಸ್ನ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಳಿ. ಯಾಕೆ ಹೇಳ್ತೀವಿ ಅಂದರೆ ನಿಮ್ಗೆ ಹ್ಯಾಂಡಲ್ ಕಂಟ್ರೋಲ್ ಸಿಗೋದಿಲ್ಲ ನಿಮಗೆ. ಇದು ಅದಾದ ಮೇಲೆ ಎಲ್ಲ ಟ್ರಿಬಲ್ ರೈಡಿಂಗ್ ಪೊಲೀಸರು ನಮ್ಮ ಸಲುವಾಗಿ ಆಗಿಲ್ಲ, ಕಾನೂನು ಎದಕ್ಕೆ ಮಾಡೋದಿಲ್ಲ, ಅದರ ಕೆಪಾಸಿಟಿ ಅಷ್ಟೇ ಐತಿ, ಅದು ನಿಮ್ಗೆ ಕಂಟ್ರೋಲ್ ಸಿಗೋದಿಲ್ಲ. ವೇಟ್ ಜಾಸ್ತಿ ಆದಾಗ ಕಂಟ್ರೋಲ್ ಸಿಗೋದಿಲ್ಲ. ಎದುರುಗಡೆ ಬಸ್ ಬಂದಿರ್ತಾವೆ, ಓವರ್ ಸ್ಪೀಡ್ ಬಂದಿರ್ತಾವೆ, ನೀವು ಅಷ್ಟೇ ನಾವು ತಪ್ಪು ನಿಮ್ಮಿಂದ ಅಪಘಾತ ಆದಂತಲ್ಲ. ನೀವು ಕರೆಕ್ಟ್ ಹೋಗ್ತಾ ಇದ್ರು ಮುಂದಿನ ಒಬ್ಬ ಎಲ್ಲ ಆಟ ತಿಂಡಿ ಬರ್ತಿರ್ತಾನೆ. ಆ ಟೈಮ್ನಲ್ಲಿ ನಿಮ್ಮ ತಪ್ಪಿಸ್ಕೊಳ್ಳೋಷ್ಟು ನಿಮ್ಮ ಪ್ರಾಣ ನಾವು ಕಾಪಾಡೋಷ್ಟು ಪ್ರಜ್ಞೆ ಇರಬೇಕಲ್ಲ. ಕೆಲಸಲ್ಲಿ ಬರ್ತಾರಲ್ಲ ಮೋಟರ್ ಸೈಕಲ್ ಮೇಲೆ ಹೋಗೋದಂತ ಮೇಲೆ ಬಸ್ಸುಗಳು ಬರ್ತಾವೆ, ಟ್ಯಾಕ್ಟ್ರಿಗಳು ಬರ್ತಿರ್ತಾವೆ. ಈ ವಿಷಯದಲ್ಲಿ ಜಾಗೃತಿ. ಆಮೇಲೆ ಟ್ಯಾಕ್ಟ್ರಿಗಳೆಲ್ಲ ಏನು ಹಳ್ಳಿಗಳೆಲ್ಲ ಎಷ್ಟು ಭಾಳ ಕಡೆ ಅಥವಾ ಟ್ಯಾಕ್ಟ್ರಿ ಏನೂ ಇರೋದಿಲ್ಲ, ಹಂಗೆ ಹೋಗ್ತಿರ್ತೈತಿ. ಮುಂದೆ ಗೊತ್ತಾಗೋದು ಕರೋನ ಏನಂತ ಮುಂದೆ ಸ್ಪೀಡ್ ಹೋಗ್ತೀರಿ, ಹಿಂದಿನಿಂದ ಗೊತ್ತು ಎಷ್ಟೋ ಅಪಘಾತ ಆಗ್ತಿರ್ತಾವೆ. ಆ ದೃಷ್ಟಿಯಿಂದ ಅದೆಲ್ಲ ಅಪಘಾತಗಳನ್ನು ನಿಯಂತ್ರಿಸಬೇಕು. ಈ ರೋಡ್ ಒಳಗೆ ರಸ್ತೆ ಹಣ ಆಗಬಾರ್ದು ಯಾರು. ಆ ದೃಷ್ಟಿಯಿಂದ ಸ್ವಲ್ಪ ನೀವು ಎಲ್ಲರೂ ಜೊತೆ ಎಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೋರಿ ಅಷ್ಟೇ. ಆ ದೃಷ್ಟಿಯಿಂದ ನಾವು ಮಾಡ್ತೀವಿ. ಥ್ಯಾಂಕ್ ಯು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.